ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಹಾಕ್ತಿರೋ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಸ್ಪೆಷಲ್ ನ್ಯೂಸ್ ಏನಪ್ಪ ಅಂತಂದರೆ, ಟೀಮ್ ಇಂಡಿಯಾ ಅನೌನ್ಸ್ ಮಾಡೇ ಬಿಡ್ತು ಸ್ಕ್ವಾಡ್ನ ಚಾಂಪಿಯನ್ಸ್ ಟ್ರೋಫಿಗೆ. ಸೊ ಇವತ್ತು BCCI ಹೆಡ್ ಕ್ವಾರ್ಟರ್ಸಲ್ಲಿ ಒಂದು ಪ್ರೆಸ್ ಮೀಟ್ ಇತ್ತು. ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಗೆ ಮತ್ತು ಇಂಗ್ಲೆಂಡ್ ಸೀರೀಸ್ಗೆ ಟೀಮ್ ಅನೌನ್ಸ್ ಮಾಡಬೇಕಂತ ಹೇಳ್ಬಿಟ್ಟು. ಸೊ ಇಂಡಿಯನ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಅಜಿತ್ ಅಗರ್ಕರ್ ಸೇರಿ ಒಂದು ಪ್ರೆಸ್ ಮೀಟ್ನ ಕಂಡಕ್ಟ್ ಮಾಡಿ ಟೀಮ್ ಇಂಡಿಯಾನ ಅನೌನ್ಸ್ ಮಾಡ್ತಾರೆ. ಟೀಮಲ್ಲಿ ಯಾರ್ಯಾರು ಸೆಲೆಕ್ಟ್ ಆದರು ಅಂತ ನೋಡೋಣ. ವೀಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ಕ್ಯಾಪ್ಟನ್ ಅಂತ ಎಲ್ಲರಿಗೂ ಗೊತ್ತೇ ಗೊತ್ತು. ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತಾರೆ ಈ ಟೀಮ್ನ. ಆ್ಯಂಡ್ ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್. ಮೊದಲನೇ ಬಾರಿ ಒಂದು ದೊಡ್ಡ ಕೆಲಸದಲ್ಲಿ ವೈಸ್ ಕ್ಯಾಪ್ಟನ್ ಜವಾಬ್ದಾರಿನ ಕೊಟ್ಟಿದ್ದಾರೆ ಶುಭ್ಮನ್ ಗಿಲ್ಗೆ. ಆ್ಯಂಡ್ ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್ನ ಸೆಲೆಕ್ಟ್ ಮಾಡಿದ್ದಾರೆ ಈ ಟೀಮಲ್ಲಿ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ ಎಷ್ಟೋ ಕಡೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೆಸರು ಓಡಾಡ್ತಾ ಇತ್ತು. ಅವರು ಇಂಜುರಿ ಆಗಿದ್ದಾರೆ, ಬೆಡ್ ರೆಸ್ಟಲ್ಲಿದ್ದಾರೆ, ಸೆಲೆಕ್ಷನ್ ಆಗಲ್ಲ, ಚಾಂಪಿಯನ್ಸ್ ಟ್ರೋಫಿಗೆ ಅವ್ರನ್ನ ಪಿಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಬಟ್ ಕೊನೆಗೂ ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಟ್ ಆಗಿದ್ದಾರೆ. ನೆಕ್ಸ್ಟ್ ಮೊಹಮ್ಮದ್ ಶಮಿನೂ ಅಷ್ಟೇ. ಆಫ್ಟರ್ ಲಾಂಗ್ ಟೈಮ್ ಹಿ ಈಸ್ ರಿಟರ್ನಿಂಗ್ ಬ್ಯಾಕ್ ಟು ಇಂಡಿಯನ್ ಟೀಮ್. ಸೊ ಆ್ಯಸ್ ಅ ಬೌಲರ್ ಬೇಕಿತ್ತು ಮೊಹಮ್ಮದ್ ಶಮಿ ನಮಗೆ. ಸೊ ಅವ್ರು ಸೆಲೆಕ್ಟ್ ಆಗಿದ್ದಾರೆ. ಅದಾದಮೇಲೆ ಅರ್ಶ್ದೀಪ್ ಸಿಂಗ್, ಯಶಸ್ವಿ ಜೈಸ್ವಾಲ್, ಫಸ್ಟ್ ಟೈಮ್ ಒಂದು ODI ಸೀರೀಸ್ಗೆ ಸೆಲೆಕ್ಟ್ ಆಗಿರೋದು ಯಶಸ್ವಿ ಜೈಸ್ವಾಲ್. ಅವರು ಕೂಡ ಬ್ಯಾಕಪ್ ಓಪನರ್ ಆಗಿ ಈ ಟೀಮಲ್ಲಿ ಇರ್ತಾರೆ. ಆ್ಯಂಡ್ ರಿಷಬ್ ಪಂತ್ ಆ್ಯಂಡ್ ರವೀಂದ್ರ ಜಡೇಜಾ. ಸೊ ಇಂಡಿಯಾ 15 ಜನ ಟೀಮ್ನ ಸೆಲೆಕ್ಟ್ ಮಾಡಿದೆ ಚಾಂಪಿಯನ್ಸ್ ಟ್ರೋಫಿಗೆ. ಆ್ಯಂಡ್ ನನಗೆ ಅನಿಸೋ ಪ್ರಕಾರ ಟೀಮ್ ಹೆವಿ ಸ್ಟ್ರಾಂಗ್ ಇದೆ. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್ ಪ್ಯೂರ್ ಬ್ಯಾಟ್ಸ್ಮನ್ಸ್ ಆಗಿ, ಆ್ಯಂಡ್ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಆಲ್ರೌಂಡರ್ಸ್, ಆ್ಯಂಡ್ ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್ ಬೌಲರ್ಸ್, ಆ್ಯಂಡ್ ಯಶಸ್ವಿ ಜೈಸ್ವಾಲ್ ಆಸ್ ಅ ಬ್ಯಾಕಪ್ ಓಪನರ್, ರವೀಂದ್ರ ಜಡೇಜಾ ಆಲ್ರೌಂಡರ್, ಆ್ಯಂಡ್ ರಿಷಬ್ ಪಂತ್ ಆಸ್ ಅ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಸೊ ಹೆವಿ ಸ್ಟ್ರಾಂಗ್ ಇದೆ ಟೀಮ್. ಬಟ್ ಒಂದು ಮಿಸ್ಸಿಂಗ್ ಏನಂದರೆ ಅಗೇನ್ ಕರುಣ ಯಾರನ್ನ ಸೆಲೆಕ್ಟ್ ಮಾಡಿಲ್ಲ. ಸೊ ಎಷ್ಟು ಜನ ಹೇಳ್ತಾ ಇದ್ರು ಕರುಣನ್ ಪಿಕ್ ಮಾಡ್ತಾರೆ ಈ ಸಲ. ಅವ್ರದ್ದು ಆ್ಯಾವ್ರೇಜ್ 752 ಇದೆ. ಆ್ಯಂಡ್ he has 5 centuries on his name with 7 matches. ಬಟ್ ಸ್ಟಿಲ್ ಸೆಲೆಕ್ಟ್ ಆಗಿಲ್ಲ. ಪ್ರೆಸ್ ಮೀಟಿಂಗಲ್ಲಿ ಇದನ್ನು ಅಜಿತ್ ಅಗರ್ಕರ್ ಮುಂದೆ ಕೇಳಿದಾಗ ಸದ್ಯಕ್ಕೆ ಅವ್ರಿಗೆ ಈ ಟೀಮ್ ಇಂಡಿಯಾದಲ್ಲಿ ಸ್ಪಾಟ್ ಇಲ್ಲ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫಿಟ್ ಹಿಮ್ ಇನ್ ಟು ದ ಸ್ಕ್ವಾಡ್ ಅಂತ ಅಜಿತ್ ಅಗರ್ಕರ್ ಹೇಳ್ತಾರೆ. ಆ್ಯಂಡ್ ಜಸ್ಪ್ರೀತ್ ಬುಮ್ರಾನ್ ಬಗ್ಗೆನೂ ಕೇಳ್ತಾರೆ. ಅವರು ಬೆಡ್ ರೆಸ್ಟಲ್ಲಿದ್ದಾರೆ, ಅವರು ಸೆಲೆಕ್ಟ್ ಆಗಲ್ಲ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ಗಾಸಿಪ್ ಇತ್ತು. ಬಟ್ ಇದನ್ನು ಕೇಳಿದಾಗ ರೋಹಿತ್ ಶರ್ಮಾ ನಿಮ್ಗೆ ಯಾರು ಹೇಳಿದ್ದು, BCCIಯಿಂದೆಲ್ಲ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ರಾ ಅಂತೆಲ್ಲ ಕೇಳಿದ್ರು. ಸೊ ಆಬ್ವಿಯಸ್ಲಿ ಅದೆಲ್ಲ ಫೇಕ್ ನ್ಯೂಸ್. ಆ್ಯಂಡ್ ಟೀಮ್ ನೋಡ್ತಾ ಹೋದರೆ ನಿಮ್ಗೆ ಗೊತ್ತೇ ಇದೆ ನಾವೆಲ್ಲ ಮ್ಯಾಚಸ್ಸು ದುಬೈಯಲ್ಲಿ ಆಡ್ತೀವಿ ಅಂತ ಹೇಳಿ. ಸೊ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇರೋದು ಪಾಕಿಸ್ತಾನ ಮತ್ತು ದುಬೈ 2 ಕಂಟ್ರಿಲಿ ನಡೀತಾ ಇದೆ. ಇಂಡಿಯಾ ಎಲ್ಲ ಮ್ಯಾಚಸ್ ಆಡೋದು ದುಬೈಯಲ್ಲೇ. ಸೊ ದುಬೈಗೆ ಸೂಟ್ ಆಗೋ ಪಿಚ್ಗೆ ಏನು ಟೀಮ್ ಬೇಕೋ ಆ ಟೀಮ್ನ ಪಿಕ್ ಮಾಡಿದ್ದಾರೆ. ಸ್ಪಿನ್ನರ್ಸ್ ಆಗಿ ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಆಮೇಲೆ ಫಾಸ್ಟ್ ಬೌಲರ್ಸ್ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್, ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಕೂಡ ಬಾಲ್ ಮಾಡ್ತಾರೆ. ಸೊ ಆಸ್ ಅ ಸ್ಪಿನ್ನಿಂಗ್ ಟೀಮ್, ಸ್ಪಿನ್ ಆಲ್ರೌಂಡರ್ಸ್ ಆ್ಯಂಡ್ ಏನು ಫೇಸಸ್ ಇದ್ದಾರೆ, ದಟ್ ಈಸ್ ಆಲ್ಸೋ ಗುಡ್. ಒಂದು ಒಳ್ಳೆ ಪಿಕ್ ಮಾಡಿದ್ದಾರೆ ಟೀಮ್ನ. ಸೊ ಎಲ್ಲ ಜನ ಕಾಯ್ತಾ ಇದ್ರು ಟೀಮ್ ಯಾವಾಗ ಅನೌನ್ಸ್ ಆಗುತ್ತಪ್ಪ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೀಕ್ ಅಂತ ಇದ್ರು. ಬಟ್ ನಿನ್ನೆ ಅನೌನ್ಸ್ ಆಗುತ್ತೆ, ಇವತ್ತು ಟೀಮ್ ಸೆಲೆಕ್ಷನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ 12:30 ಟೀಮ್ ಡಿಕ್ಲೇರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ 3 o'clock ಆಗುತ್ತೆ. 3 o'clock ಟೀಮ್ ಅನೌನ್ಸ್ ಆಗುತ್ತೆ, ಇಂಡಿಯನ್ 15 ಟೀಮ್ ಸ್ಕ್ವಾಡ್. ಮೇಜರ್ ಮಿಸ್ಸಿಂಗ್ ಏನಪ್ಪ ಅಂತಂದರೆ ಮೊಹಮ್ಮದ್ ಸಿರಾಜ್ಗೆ ಚಾನ್ಸ್ ಕೊಟ್ಟಿಲ್ಲ ಈ ಟೀಮಲ್ಲಿ. ಮೊಹಮ್ಮದ್ ಸಿರಾಜ್ನ ಡ್ರಾಪ್ ಮಾಡಿದ್ದಾರೆ. ಬಟ್ ಆ ಪಿಚ್ಚಿಗೆ ಮೊಹಮ್ಮದ್ ಸಿರಾಜ್ ಸೂಟ್ ಆಗ್ತಾ ಇದ್ರು ಅನ್ಸುತ್ತೆ. ಆ ಫಾಸ್ಟ್ ಬೌನ್ಸ್ ಆ್ಯಂಡ್ ಸ್ವಿಂಗ್ ಸೂಟ್ ಆಗ್ತಿತ್ತು ಅನ್ಸುತ್ತೆ. ಬಟ್ ಮೊಹಮ್ಮದ್ ಸಿರಾಜ್ನ ಏನಕ್ಕೆ ಪಿಕ್ ಮಾಡಿಲ್ಲ ಅಂತ ರೀಸನ್ ಇನ್ನೂ ಗೊತ್ತಾಗಿಲ್ಲ. ಏನಕ್ಕೆ ಪಿಕ್ ಮಾಡಿಲ್ಲ ಅಂಥೇಳಿ. ಅವ್ರ ಬದಲಾಗಿ ಹರ್ಷದೀಪ್ ಸಿಂಗನ್ನು ಪಿಕ್ ಮಾಡಿದ್ದಾರೆ. ಓವರಾಲ್ ಒಂದು ಒಳ್ಳೆ ಟೀಮ್ನ ಪಿಕ್ ಮಾಡಿದಾರಂತ ನನ್ನ ಒಪಿನಿಯನ್ನು. ಇನ್ನೇನು ನೆಕ್ಸ್ಟ್ ಇಂಗ್ಲೆಂಡ್ ಜೊತೆ T20 ಮತ್ತು ODIs ಮುಗಿದ ತಕ್ಷಣ ಚಾಂಪಿಯನ್ಸ್ ಟ್ರೋಫಿ ಸ್ಟಾರ್ಟ್ ಆಗುತ್ತೆ. ಸೊ ಟೀಮ್ ಇಂಡಿಯಾ ಆಡಿ ಗೆಲ್ಲಿ ಅಂತ ಹಾರೈಸೋಣ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಆ್ಯಂಡ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಈ ರೀತಿ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಟ್ ಮಾಡುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಟೇಕ್ ಕೇರ್, ಬಾಯ್.